ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಇವತ್ತು ಶ್ರೀನಗರ ಕಿಟ್ಟಿ ಸರ್ ಅವರ ಬರ್ಡೇ ಇದೆ. ಇವತ್ತು ಬರ್ಡೇ ದಿನನೇ ಅವರಿಗೆ ಒಂದು ಪೋಸ್ಟರ್ ಕೂಡ ಇವತ್ತು ಲಾಂಚ್ ಆಯಿತು. ಮದರ್ಸ್ ಲವ್ ಮತ್ತು ಲವ್ ಕೇಸ್ ಹಾಗೆ ಮತ್ತು ವೇಷಗಳನ್ನಂತಹ ಪೋಸ್ಟರ್ ಕೂಡ ಇವತ್ತು ಲಾಂಚ್ ಮಾಡಿದರು. ಇವತ್ತು ಶ್ರೀನಗರ ಕಿಟ್ಟಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಅಪ್ಡೇಟ್ಸ್ ತಿಳ್ಕೊಳ್ಳೋಣ. ಸರ್ ಮೊದಲಿಗೆ ಹೇಗಿದ್ದೀರಾ ಸರ್? ಗುಡ್. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ 2003ರಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಸರ್, ದೂರದರ್ಶನದಿಂದ ಧಾರಾವಾಹಿಗಳ ಮೂಲಕ. ಮತ್ತು ಗಿರಿಯನೋ ಮೊದಲನೇ ಸಿನಿಮಾ ನಿಮ್ಮದು 2003ರಲ್ಲಿ ಲಾಂಚ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಸರ್ ನಿಮ್ಮ ಸಿನಿ ರಂಗ ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಸುಖವಾಗಿದೆ, ತುಂಬ ಖುಷಿಯಾಗಿದೆ. ಬದುಕು ನಡೀತಾ ಇದೆ. ನಮಗೆ ಅನ್ನ ಕೊಟ್ಟಿದೆ, ನಮಗೆ ನೆರಳು ಕೊಟ್ಟಿದೆ, ನಮಗೆ ಬದುಕು ಕೊಟ್ಟಿದೆ. ಸಿನಿಮಾ ನಮ್ಮ ಜೀವನ. ಸರ್ ಇನ್ನೊಂದು ಸರ್, ಇವಾಗ ಶ್ರೀನಗರ ಕಿಟ್ಟಿ ಸರ್ ಅವರು ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಸರ್. ಅಂದರೆ ಎಲ್ಲಿಂದಂದರೆ ಅವರ ಒಂದು ಚಿಕ್ಕ ದೂರದರ್ಶನದಿಂದ ಇಲ್ಲಿವರೆಗೂ ಅಂದರೆ ಇವಾಗ ಒಂದು 26 ವರ್ಷ ಆಯಿತು ಸರ್. 26 ವರ್ಷ ನಿಮ್ಮ ಜರ್ನಿ, ಸಿನಿರಂಗ ಜರ್ನಿ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಬಳಸ್ಕೊಂಡಿಲ್ವಾ ಕಿಟ್ಟಿ ಅವ್ರಿಗೆ ಅಂತ ಹೇಳ್ತಾರೆ ಸರ್. ಅಂದರೆ ಯಾವ ರೀತಿಯಾಗಿ ಅಂದರೆ ಬಳಸ್ಕೊಳ್ಳೋದಕ್ಕೆ ಅಥವಾ ಉಳಿಸ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ಎಲ್ಲ ನಾವಲ್ಲ, ಅದು ಕಲಾ ಸರಸ್ವತಿಯ ಆಯ್ಕೆ ಇರುತ್ತೆ. ಆ ನಿಟ್ಟಿನಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ, ತುಂಬ ಆರಾಮಾಗಿದ್ದೀನಿ. ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀನಿ, ಒಳ್ಳೊಳ್ಳೆ ನಿರ್ಮಾಪಕರು ನಮ್ಮ ಊಟ ಹಾಕಿದ್ದಾರೆ, ಕಲಾವಿದರುಗಳು ಅಷ್ಟು ಜನ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಜರ್ನಿ ಈಸ್ ಆಲ್ವೇಸ್ ವಂಡರ್ಫುಲ್, ಚೆನ್ನಾಗಿದೆ ಸರ್. ಇನ್ನೊಂದು ಸರ್, ರವಿ ಬೆಳಗೆರೆ ಸರ್ ಅವರ ಒಂದು ಅಳಿಯ ಸರ್ ನೀವು, ಮತ್ತು ಸರ್ ಅವರ ಅನೇಕ ಕತೆಗಳು ಸರ್, ಕತೆಗಳು ಸರ್. ಇವಾಗ ಎಷ್ಟೊಂದು ಜನ ಇವಾಗ ಹೇಳಿ ಹೋಗೋ ಕಾರಣ ಅನ್ನೋದು ಪುಸ್ತಕ ಸರ್ ತುಂಬ ವೈರಲ್ ಆಗ್ತಾ ಇದೆ ಸರ್. ಆ ಒಂದು ಸಿನಿಮಾವನ್ನು ನೀವು ಮಾಡ್ಬೋದಲ್ಲ ಸರ್, ರವಿ ಬೆಳಗೆರೆ ಸರ್ ಬರ್ತಕ್ಕಂತಹ ಕತೆಗಳಲ್ಲಿ ಅಂತ? ಈಗ ನನ್ನ ವಯಸ್ಸಿಗೆ ಆ ಪಾತ್ರ ಮಾಡೋಕ್ಕಾಗಲ್ಲ. ನಾವು ಆಲ್ರೆಡಿ ಅದನ್ನು ಧಾರಾವಾಹಿ ಮಾಡಬೇಕು ಅಂತ ಆಸೆ ಇತ್ತು. ನಮ್ಮ ಮಾವನವರೇ ಬದುಕಿದ್ದಾಗಲೇ ಅದನ್ನು ಒಂದು ಸೀರಿಯಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಈಗ ಒಂದು 19 ವರ್ಷಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಈಗ ಆ ಪಾತ್ರಗಳಿಗೆ ನನ್ನ ವಯಸ್ಸು ಅದಕ್ಕೆ ಹೊಂದಾಣಿಕೆ ಆಗಲ್ಲ. ಅದನ್ನು ಮಾಡಬೇಕು ಅಂತ ಇನ್ನೊಬ್ಬರು ಸ್ನೇಹಿತರು ಬಂದಿದ್ದರು, ಅವ್ರು ತೊಗೊಂಡು ಹೋಗಿದ್ದಾರೆ, ರೈಟ್ಸ್ ತೊಗೊಂಡು ಹೋಗಿದ್ದಾರೆ. ಕಲರ್ಸ್ ಕನ್ನಡ ಏನೋ ಮಾಡ್ತೀವಿ ಅಂತ ಹೇಳಿದರು. ಅಲ್ಲೇನೋ ಅವರು ಟ್ರೈಲರೆಲ್ಲ ಶೂಟ್ ಮಾಡಿದ್ರು, ಒಂದು ಎಪಿಸೋಡು ಶೂಟ್ ಮಾಡಿ ನಾನು ತೋರಿಸಿದ್ರು ಕೂಡ. ಅದೇನೋ ವರ್ಕ್ ಆಗಿಲ್ಲ. ಅಲ್ಲಿ ನಾನು ಮಾಡೋಕ್ಕಾಗಲ್ಲ ಕಣಪ್ಪ. ವಯೋಸಹಜವಾದ ಪಾತ್ರಗಳನ್ನ ಮಾಡಿದ್ರೆ ಮರ್ಯಾದೆ ಇರುತ್ತೆ ಕಣಪ್ಪ. ನನ್ನ ವಯಸ್ಸಿಗೆ 49. ನಾನೀಗ 18 ವರ್ಷದ ಒಂಥರ ಬ್ಯಾಗ್ ಹಾಕೊಂಡು ನೋಡೋಲ್ಲ, ಕಾಲೇಜ್ಗೆ ಹೋಗೋಕ್ಕಾಗತ್ತಾ? ಚೆನ್ನಾಗಿರುತ್ತೆ. ನೀನೇನು ಹಾಕ್ಬಿಡ್ತೀಯ ಆಮೇಲೆ ಕಿಲಿ ಅಂತ. ಸರ್ ಏನು ಗೊತ್ತಾ ಸರ್, ಮೇಡಮ್ ಅವರು, ಭಾವನಾ ಮೇಡಮ್ ಅವರು ಕೂಡ ನಿರೂಪಕಿ ಮೇಡಮ್ ಅವರು ನಿಮಗೆ ಕತೆಗಳ ಹೇಳಬೇಕಾದ್ರೆ ಅವರು ಕೂಡ ನಿರ್ಮಾಪಕಿಯಾಗಿ ನಿಮ್ಗೆ ಫಿಲ್ಮ್ ಮಾಡ್ಬೇಕಂತ ಇತ್ತು, ನೀವೇ ನಾಯಕರಾಗಿ ಮಾಡ್ಬೇಕಂತ. ಕಾರಣಕ್ಕೂ ನನ್ನ ಸಿನಿಮಾ ವಿಚಾರದಲ್ಲಿ ಅವಳು ಮೂಗು ತೋರಿಸಲ್ಲ. ನನಗಿಷ್ಟ ಆದ ಕಥೆನ ಕೇಳಿದಾಗ ನನಗೆ ತುಂಬ ಖುಷಿಯಾದಾಗ ಅವಳಿಗೆ ಹೇಳ್ತೇನೆ. ಅವಳ ಒಪಿನಿಯನ್ ತೊಗೊಂಡೇ ತೊಗೊತೀನಿ. ಆದರೆ ಬೇರೆ ವಿಚಾರಗಳಲ್ಲೆಲ್ಲ ಅವಳು ಬರಲ್ಲ. ಅವಳೊಬ್ಬಳು ಬರಹಗಾರ್ತಿಯಾಗಿ ತುಂಬ ಅದ್ಭುತವಾಗಿ ಬರೀತಾ ಇದ್ದಾಳೆ. ಈಗ ಇತ್ತೀಚೆಗೆ ತಾನೇ ಅವಳದು ಒಂದು ಪುಸ್ತಕ ಬಿಡುಗಡೆ ಆಯಿತು. ಈಗ ಇನ್ನೊಂದು ಪುಸ್ತಕ ರೆಡಿ ಮಾಡ್ತಿದ್ದಾಳೆ. ಅವಳಿಗೂ ನಿಮ್ಮ ಆಶೀರ್ವಾದ ಇರಲಿ, ನನಗೂ ನಿಮ್ಮ ಆಶೀರ್ವಾದ ಇರಲಿ. ಸದ್ಯಕ್ಕೆ ಮೈಕ್ ಆಫ್ ಆಗಲಿ ಸರ್. ಲಾಸ್ಟ್ ಒಂದೇ ಒಂದು ಕ್ವಶನ್ ಸರ್. ಇಷ್ಟು ವರ್ಷ ಸರ್, ಇವಾಗ ಸಂಜು ವೆಟ್ಸ್ಕಿತ 2 ಆಯಿತು, ಮಾದೇವ ಆಯಿತು, ಅದಾದಮೇಲೆ ಇವಾಗ ಸರ್ ಮತ್ತೆ ಹಳೆ ಒಂದು ಇದಕ್ಕೆ ಮತ್ತು ಇವಾಗ ಹೋಲಿಸಿದ್ರೆ ನಿಮಗೆ ಏನು ಅನಿಸುತ್ತೆ ಸರ್ ಈ ಜರ್ನಿ ನಿಮಗೆ? ಏನಿಲ್ಲಪ್ಪ, ಖುಷಿಯಾಗಿದೆ, ಚೆನ್ನಾಗಿದೆ. ಅವತ್ತಿನ ಕಾಲಕ್ಕೆ ಆ ಕಾಲಘಟ್ಟಕ್ಕೆ ಯಾವುದಾದ್ರು ಸಿನಿಮಾ ಬರಬೇಕಿತ್ತು, ಬರ್ತಾಯಿತ್ತು. ಇವತ್ತಿನ ಮಕ್ಕಳಿಗೆ ಇವತ್ತು ಎಂಟರ್ಟೈನ್ಮೆಂಟ್ ಮೀಡಿಯಮ್ಗೆ ಯಾವ ರೀತಿ ಬದಲಾವಣೆ ಆಗಿದೆಯೋ ಆ ರೀತಿ ಪ್ರಯತ್ನಗಳಾಗ್ತಾಯಿದೆ. ಒಳ್ಳೆಯದಾಗ್ತದೆ, ಚೆನ್ನಾಗಾಗ್ತದೆ. ಏನೇ ಆದರೂ ಆಗುವುದಿಲ್ಲ ಒಳ್ಳೆಯದಕ್ಕೆ ಅಂತ ಭಾವಿಸಿ ಮುಂದೆ ನಡೀತಾ ಇರಬೇಕು. ಸರ್ ಇವತ್ತು ಬರ್ಡೇ ಸರ್, ಇವತ್ತಿನ ದಿನ ನಮಗೆ 3 ಬ್ಯಾಕ್ ಟು ಬ್ಯಾಕ್ 3 ಸರ್, ಒಂದು ಲವ್ ಕೇಸ್ ಮತ್ತು ಮದರ್ಸ್ ಲವ್ ಮತ್ತು ವೇಷಗಳು ಅನ್ನೋದು 3 ಪೋಸ್ಟರ್ಗಳು ಬಿಡುಗಡೆ ಆಯಿತು ಸರ್, ಬ್ಯಾಕ್ ಟು ಬ್ಯಾಕ್ ಆಗಿ. ಸರ್ ಹೇಗೆ ಅನ್ನಿಸ್ತಾ ಇದೆ? ಅಂದರೆ ಖುಷಿ ಸರ್, ಬರ್ಡೇ ದಿನಾನೇ ಸರ್. ಯಾವಾಗಲೂ ಅದೊಂದೇ ಅನ್ಸುತ್ತೆ ಕಣಪ್ಪ, ಖುಷಿಯಾಗಿದೆ. ತುಂಬ ಏನು ಹೇಳ್ತೀರಾ ಸರ್ ಜನರಿಗೆ? ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಧನ್ಯವಾದ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.